ನಮಸ್ಕಾರ. ವಿಂಡೀಸ್ ವಿರುದ್ಧ ಗೆದ್ದ ಬಳಿಕ ಭಾರತ ಕುಡಿತು ಬಂಪರ್ ಲಾಟರಿ. ಸೆಮಿಫೈನಲ್ ತಲುಪಿತು ಟೀಂ ಇಂಡಿಯಾ. ಟೂರ್ನಿಂದ ಹೊರಬಿದ್ದವು ಈ 4 ತಂಡಗಳು. ಹೀಗಿದೆ ನೋಡಿ ಹೊಸ ಪಾಯಿಂಟ್ಸ್ ಟೇಬಲ್. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, 2026ರ T20 ವಿಶ್ವಕಪ್ನ ಸೂಪರ್ 8ರ ಎಲ್ಲಾ ಪಂದ್ಯಗಳು ಮುಕ್ತಾಯಗೊಂಡಿವೆ. ನೈಲ್ ಬೇಟಿಂಗ್ ಆಗಿದ್ದ ಎಲ್ಲಾ ಮ್ಯಾಚ್ಗಳು ಕೂಡ ಅಭಿಮಾನಿಗಳನ್ನ ರಂಜಿಸಿವೆ. ಇಷ್ಟೇ ಅಲ್ಲದೆ ಕೊನೆಯ ಪಂದ್ಯದವರೆಗೂ ಯಾವ 4 ಟೀಮ್ಗಳು ಸೆಮಿಫೈನಲಿಸ್ಟ್ ಎಂಬುದು ಖಚಿತವಾಗಿರಲಿಲ್ಲ. ಇದೀಗ ಸೂಪರ್ 8ರ ಕೊನೆಯ ಪಂದ್ಯದಲ್ಲಿ ಟೀಂ ಇಂಡಿಯಾ ವಿಂಡೀಸ್ ವಿರುದ್ಧ 5 ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆಲುವು ದಾಖಲಿಸುವ ಮೂಲಕ ಇದೀಗ 4ನೇ ತಂಡವಾಗಿ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದೆ. ಅತ್ತ ಈ ಪಂದ್ಯ ಸೋಲುವುದರೊಂದಿಗೆ ವಿಂಡೀಸ್ ಟೂರ್ನಿಂದ ಹೊರಬಿದ್ದಿದೆ. ಇದಕ್ಕೂ ಮುನ್ನ ಕಲ್ಕತ್ತಾದಲ್ಲಿ ಆರಂಭವಾದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ 20 ಓವರ್ಗಳಲ್ಲಿ 195 ರನ್ ಕಲೆ ಹಾಕಿತ್ತು. ತಂಡದ ಪರ ರೋಸ್ಟನ್ ಚೇಸ್ 40 ಹಾಗೂ ಜೇಸನ್ ಹೋಲ್ಡರ್ 37 ರನ್ಗಳ ಗರಿಷ್ಠ ಇನ್ನಿಂಗ್ಸ್ ಆಡಿದರು. ಇತ್ತ ಬೂಮ್ರಾ 2 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನು ಬೆನ್ನಟ್ಟಿದಂತ ಟೀಂ ಇಂಡಿಯಾಗೆ ಸಂಜು ಸ್ಯಾಮ್ಸನ್ ಆಸರಿಯಾದರು. ಪರಿಣಾಮವಾಗಿ 19.2 ಓವರ್ಗಳಲ್ಲಿ ಟೀಂ ಇಂಡಿಯಾ 5 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿತು. ಇದರೊಂದಿಗೆ ಟೀಂ ಇಂಡಿಯಾ ಈ ಪಂದ್ಯದಲ್ಲಿ 5 ವಿಕೆಟ್ಗಳ ಗೆಲುವು ದಾಖಲಿಸಿತು. ಸಂಜು ಸ್ಯಾಮ್ಸನ್ ತಂಡದ ಪರ ಅಜೇಯ 97 ರನ್ ಬಾರಿಸಿ ಉತ್ತಮ ಸ್ಕೋರರ್ ಎನಿಸಿಕೊಂಡರು. ಈ ಮುಖ್ಯವಾಗಿ ದಾಖಲೆಯ 6ನೇ ಬಾರಿ ಟೀಂ ಇಂಡಿಯಾ T20 ವಿಶ್ವಕಪ್ನ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಇದರೊಂದಿಗೆ ಗ್ರೂಪ್ 1ರಿಂದ ದಕ್ಷಿಣ ಆಫ್ರಿಕಾ ಹಾಗೂ ಭಾರತ ತಂಡಗಳು ಸೆಮೀಸ್ಗೆ ಕ್ವಾಲಿಫೈ ಆದರೆ ಸೆಕೆಂಡ್ ಗ್ರೂಪ್ನಿಂದ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ತಂಡಗಳು ಟಿಕೆಟ್ ಪಡೆದುಕೊಂಡಿವೆ. ಇದೀಗ ಬಿಡುಗಡೆ ಆಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಗ್ರೂಪ್ 1ರಲ್ಲಿ ಮೊದಲ ಸ್ಥಾನದಲ್ಲಿ ದಕ್ಷಿಣ ಆಫ್ರಿಕಾ ತಂಡವಿದ್ದು ಸೌತ್ ಆಫ್ರಿಕಾ ಆಡಿದ 3 ಮ್ಯಾಚ್ಗಳಿಂದ 3 ಗೆದ್ದುಕೊಂಡು 6 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ದು ಸೆಮೀಸ್ಗೆ ಕ್ವಾಲಿಫೈ ಆಗಿದೆ. ಹಾಗೂ 2ನೇ ಸ್ಥಾನದಲ್ಲಿ ಭಾರತ ತಂಡವಿದ್ದು ಟೀಂ ಇಂಡಿಯಾ ಆಡಿದ 3 ಪಂದ್ಯಗಳಿಂದ 2 ಗೆಲುವು 1 ಸೋಲು ಕಂಡು 4 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಸೆಕೆಂಡ್ ಪ್ಲೇಸ್ ನಲ್ಲಿದ್ದು ಇದು ಕೂಡ ಸೆಮೀಸ್ಗೆ ಕಾಲಿಟ್ಟಿದೆ. ಇನ್ನು 3ನೇ ಹಾಗೂ 4ನೇ ಸ್ಥಾನದಲ್ಲಿ ಕ್ರಮವಾಗಿ ವೆಸ್ಟ್ ಇಂಡೀಸ್ ಹಾಗೂ ಜಿಂಬಾಬ್ವೆ ತಂಡಗಳಿದ್ದು ಈ 2 ತಂಡಗಳು ಕೂಡ ಇದೀಗ ಅಧಿಕೃತವಾಗಿ ಟೂರ್ನಿಂದ ಹೊರಬಿದ್ದಿವೆ. ಹಾಗೂ ಗ್ರೂಪ್ 2ನಲ್ಲಿ ಇಂಗ್ಲೆಂಡ್ ಮೊದಲ ಸ್ಥಾನದಲ್ಲಿದ್ದು ಇಂಗ್ಲೆಂಡ್ ಆಡಿದ 3 ಪಂದ್ಯಗಳಿಂದ 3 ಕೂಡ ಗೆದ್ದುಕೊಂಡು 6 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದು ಸೆಮೀಸ್ಗೆ ಕ್ವಾಲಿಫೈ ಆಗಿದೆ. ಹಾಗೂ ಸೆಕೆಂಡ್ ಪ್ಲೇಸ್ ನಲ್ಲಿ ನ್ಯೂಜಿಲೆಂಡ್ ತಂಡವಿದ್ದು ಕಿವೀಸ್ ಆಡಿದ 3 ಮ್ಯಾಚ್ಗಳಿಂದ 1 ಗೆಲುವು 1 ಸೋಲು 1 ಡ್ರಾ ಕಂಡು 3 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಸೆಕೆಂಡ್ ಪ್ಲೇಸ್ ನಲ್ಲಿದೆ. ಇನ್ನು 3ನೇ ಹಾಗೂ 4ನೇ ಸ್ಥಾನದಲ್ಲಿರುವ ಪಾಕಿಸ್ತಾನ ಹಾಗೂ ಶ್ರೀಲಂಕಾ ತಂಡಗಳು ಟೂರ್ನಿಂದ ಹೊರಬಿದ್ದಿವೆ ಸ್ನೇಹಿತರೆ. ಇದರೊಂದಿಗೆ ಸೆಮಿಫೈನಲಿಸ್ಟ್ಗಳಾಗಿ ಸೌತ್ ಆಫ್ರಿಕಾ, ಭಾರತ, ಇಂಗ್ಲೆಂಡ್ ಹಾಗೂ ನ್ಯೂಜಿಲೆಂಡ್ ತಂಡಗಳು ಅರ್ಹತೆ ಪಡೆದುಕೊಂಡಿವೆ. ಈ 4 ತಂಡಗಳ ನಡುವೆ ನಡೆಯಲಿರುವ 2 ಸೆಮಿಫೈನಲ್ ಪಂದ್ಯಗಳಲ್ಲಿ ಗೆಲ್ಲುವ 2 ಟೀಮ್ಸ್ ಫೈನಲ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ಅಂಡ್ ಆ ಮ್ಯಾಚ್ ಗುಜರಾತ್ನ ಅಹಮದಾಬಾದ್ ನಲ್ಲಿ ನಡೆಯಲಿದೆ. ಸ್ನೇಹಿತರೆ, ಮತ್ತೊಮ್ಮೆ ಟೀಂ ಇಂಡಿಯಾ T20 ವಿಶ್ವಕಪ್ ಗೆಲ್ಲುತ್ತಾ ಅಥವಾ ಇಲ್ಲವ ಅನ್ನೋದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ.